ನಮಸ್ಕಾರ, ಇದು ಅನಸ್ತೇಷ್ಯ ಅವಾಂತರ ವಿಶೇಷ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೋ ಅಥವಾ ನಿಮ್ಮ ಮಗನಿಗೋ ಅಥವಾ ಬೇರೆ ಇನ್ಯಾರಿಗೋ ನಿಮ್ಮ ಸಂಬಂಧಿಕರಿಗೋ ಏನೋ ತೊಂದರೆ ಆಗಿದೆ ಅಂತ ಇಟ್ಕೊಳ್ಳಿ. ಏನೋ ಹಲ್ಲುವಾಗಿದೆ ಅಥವಾ ಏನೋ ಸಣ್ಣ ಪುಟ್ಟ ಕಾಯಿಲೆ ಆಗಿದೆ ಅಥವಾ ಏನೋ ಒಂದು ಪುಟ್ಟ ಸರ್ಜರಿ ಆಪರೇಷನ್ ಮಾಡಿಸ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ನೀವು ಏನು ಮಾಡ್ತೀರಿ? ನೀವು ನೇರವಾಗಿ ಡಾಕ್ಟರ್ ಹತ್ರ ಹೋಗ್ತೀರಿ, ಆಸ್ಪತ್ರೆಗೆ ಹೋಗ್ತೀರಿ. ಏನಾಗಿದೆ ನನ್ನ ಮಗನಿಗೆ, ನನ್ನ ಮಗಳಿಗೆ ಅಂತ ವೈದ್ಯರ ಬಳಿ ನೀವು ಕೇಳ್ಕೊಳ್ತೀರಿ. ಅವರು ಹೇಳ್ತಾರೆ, ನಿಮ್ಮ ಮಗಳಿಗೋ ಅಥವಾ ನಿಮ್ಮ ಮಗನಿಗೋ ಈ ರೀತಿ ಏನೋ ಒಂದು ತೊಂದರೆ ಆಗಿದೆ, ಅದಕ್ಕೆ ಒಂದು ಸಣ್ಣ ಪುಟ್ಟ ಆಪರೇಷನ್ ಮಾಡಬೇಕಾಗತ್ತೆ, ಒಂದು ಸರ್ಜರಿ ಮಾಡಬೇಕಾಗತ್ತೆ. ಆ ಸರ್ಜರಿ ಮಾಡಬೇಕು ಅಂತಂದರೆ ನಿಮ್ಮ ಮಗನಿಗೋ ಅಥವಾ ಮಗಳಿಗೋ ಅನಸ್ತೇಷ್ಯ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಆಲ್ರೈಟ್, ಅನಸ್ತೇಷ್ಯ ತಾನೇ, ಅದು ಪುಟ್ಟ ಆಪರೇಷನ್ ತಾನೆ ಅಂತ ನೀವು ಕೂಡ ಏನು ಮಾಡ್ತೀರಿ? ಪರವಾಗಿಲ್ಲ ಡಾಕ್ಟ್ರೇ, ಕೊಡಿ ಅನಸ್ತೇಷ್ಯ, ಆಪರೇಷನ್ ಆದರೆ ಸಾಕು, ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಾದರೆ ಸಾಕು ಅಂತ ಒಂದು ಆಶಯದೊಂದಿಗೆ ಅನಸ್ತೇಷ್ಯ ಕೊಡಿ ಡಾಕ್ಟ್ರೇ ಅಂತ ನೀವು ಅವರನ್ನ ಕೇಳ್ಕೊಳ್ತೀರಿ. ಆದರೆ ಅನಸ್ತೇಷ್ಯ ಕೊಟ್ಟ ನಂತರದಲ್ಲಿ ಎಷ್ಟೋ ಪ್ರಕರಣಗಳಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಾದರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಿ. ಯಾಕೆಂತಂದರೆ ಎಷ್ಟೋ ಪೋಷಕರು, ಎಷ್ಟೋ ಸಂಬಂಧಿಕರು ಈಗ ಏನಾಗ್ತಿದೆ ಅಂತಂದರೆ ಡಾಕ್ಟ್ರುಗಳು ಅನಸ್ತೇಷ್ಯ ಕೊಡ್ತೀನಿ ಅಂತ ಹೇಳಿದ್ರೇ 100 ಸಲ ಯೋಚನೆ ಮಾಡ್ತಾರೆ, ಅನಸ್ತೇಷ್ಯ ಬೇಕಾ ಬೇಡವಾ ಅಂತ. ನಾನಿವತ್ತು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ, ನಮ್ಮ ಪ್ರತಿನಿಧಿ ರಜನಿ ನಡೆಸಿರುವಂಥ ಒಂದು ವಾಕ್ ಥ್ರೂ ಇದೆ. ಅದೇನು ಅಂತ ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗತ್ತೆ. ಗೃಹಿಣಿ ಗೃಹಮುಚ್ಚತೆ ಅಂತಾರೆ. ಮನೆಯ ದೀಪದಂತಿದ್ದ ಶೈಲಜಾ ಹೀಗೆ ಹಾಸಿಗೆ ಹಿಡಿದು ಹತ್ತತ್ರ 5 ವರ್ಷ ಆಗ್ತಾ ಬಂತು. ಹಾಗಾದರೆ ಅವರ ಮನೆ ಪರಿಸ್ಥಿತಿ ಹೇಗಿದೆ, ಅವರು ಹೇಗೆ ಬದುಕಿದ್ದಾರೆ, ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಶೈಲಜಾ ಅವರ ತಾಯಿ ಮನೆ. ಅಲ್ಲಿ 3ನೇ ಫ್ಲೋರಲ್ಲಿ ಶೈಲಜಾ ಅವರಿಗಾಗಿ ಒಂದು ರೂಮ್ನ ಮೀಸಲಿಟ್ಟಿದ್ದಾರೆ. ಈ ರೂಮ್ನಲ್ಲಿ ಈ ಒಂದು ಮಂಚದಲ್ಲೇ ಕಳೆದ 5 ವರ್ಷಗಳಿಂದ ಶೈಲಜಾ ಮಲ್ಗೆ ಇದ್ದಾರೆ. ಅವರು ಇಲ್ಲಿ ಯಾವುದಕ್ಕೂ ರೆಸ್ಪಾಂಡ್ ಮಾಡಲ್ಲ. ಸದಾ ಅವರ ಸೇವೆಯಲ್ಲಿ ಅವರ ತಾಯಿ ಮತ್ತು ಅವರ ಹಸ್ಬೆಂಡ್ ಇರ್ತಾರೆ. ಜೊತೆಗೆ ಅವರ ಪುಟ್ಟ ಮಕ್ಕಳು ಇದ್ದಾರೆ, 2 ಮಕ್ಕಳಿದ್ದಾರೆ. ಆ 2 ಮಕ್ಕಳು ಸಹಿತ ಇದೇ ಕೋಣೆಯಲ್ಲಿರ್ತಾರೆ. ಸದಾ ಕಾಲ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಅವರ ಜೊತೆಗೇ ಇರ್ತಾರೆ. ಆದರೂ ಶೈಲಜಾಗೆ ಇದ್ಯಾವುದೂ ಗೊತ್ತಾಗಲ್ಲ, ಇದ್ಯಾವುದು ಗೊತ್ತು ಮಾಡ್ಕೊಳೋ ಪರಿಸ್ಥಿತಿಯಲ್ಲೂ ಅವರಿಲ್ಲ. ಎಲ್ಲರನ್ನೂ ನೋಡ್ತಾ ಇರೋರು ಅವ್ರು ಯಾರೂ ಅವರಿಗೆ ಗುರ್ತು ಸಿಗಲ್ಲ. ಅವರಿಗೆ ಬೇರೆ ಭಾವನೆಗಳು ಬರುತ್ತಾ ಇಲ್ವಾ ಅನ್ನೋದು ಸಹಿತ ಗೊತ್ತಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಾಲು ಸಾಲು ಔಷಧಗಳ ಡಬ್ಬ. ಒಬ್ಬ ವ್ಯಕ್ತಿ 5 ವರ್ಷ ಹಾಸಿಗೆ ಹಿಡಿದ್ರೆ ಹೇಗಿರುತ್ತೆ ಅವ್ರ ರೂಮು ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರತಿಯೊಂದು ಡಬ್ಬದಲ್ಲೂ ಔಷಧಿ ಇದೆ. ಅದನ್ನು ಪ್ರತಿ ದಿನವೂ ಪ್ರತಿ ಗಂಟೆನೂ ತಪ್ಪಿಸ್ದೆ ಅವರಿಗೆ ಕೊಡಬೇಕಾದ ಅವಶ್ಯಕತೆ ಇರುತ್ತೆ. ಪ್ರತಿ ಕ್ಷಣವೂ ಸಹಿತ ಅವ್ರ ಮೇಲೆ ನಿಗಾ ಇಡಬೇಕಾದ ಅವಶ್ಯಕತೆ ಸಹಿತ ಇರುತ್ತೆ. ಶೈಲಜಾ ಹೀಗಿದ್ದಾಗ ಅವರು ಹೇಗೆ ಊಟ ಮಾಡ್ತಾರೆ, ಹೇಗೆ ತಿಂಡಿ ತಿಂತಾರೆ ಅನ್ನೋ ಅನುಮಾನ ಸಹಜ. ನೀವಿಲ್ಲಿ ನೋಡಿದ ಹಾಗೆ ಶೈಲಜಾ ಯಾವುದಕ್ಕೂ ರೆಸ್ಪಾಂಡ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಅವರಿಗೆ ಅವರ ಹೊಟ್ಟೆಗೆ ಒಂದು ಇಲ್ಲಿ ಪೈಪ್ ಹಾಕಿದ್ದಾರೆ. ಆ ಪೈಪಿನ ಮೂಲಕ ಆಹಾರವನ್ನು, ದ್ರಾವಣವನ್ನು ಹಾಕಲಾಗತ್ತೆ. ಅಷ್ಟೇ ದ್ರಾವಣವೇ ಅವರನ್ನು ಇದುವರೆಗೂ ಬದುಕಿಸಿಟ್ಟಿದೆ. ನಿಜ ಹೇಳಬೇಕು ಅಂದರೆ ಶೈಲಜಾ ಅವರು ಇದುವರೆಗೂ ಬದುಕಿದ್ದಾರೆ ಅಂದರೆ ಕಾರಣ ಆ ದ್ರಾವಣ ಅಲ್ಲ, ಈ ಔಷಧಗಳು ಅಲ್ಲ, ಕೇವಲ ಅವರ ಮನೆಯವರ ಪ್ರೀತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಮ್ಮ ಜೊತೆ ಅವರ ತಾಯಿ ಇದ್ದಾರೆ, ಶೈಲಜಾ ಅವರ ತಾಯಿ ಇದ್ದಾರೆ. ಹೇಳಿ ಶೈಲಜಾ, ಇಲ್ಲದೆ ಹೇಗಿದೆ ಮನೆ? ಹೇಗಿದೆ ಅಂದರೆ ಕತ್ಲಾಗೈತ್ರಮ್ಮ. ಏನಾಗಿರುತ್ತೆ, ಅವ್ರ ಜೀವನಕ್ಕೆ ಒಂಥರ ಕತ್ಲು ಬಿಡ್ಕೊಂಡೈತೆ. ಏನಾಗೈತ್ರಮ್ಮ, ಅಷ್ಟೇ ಆಗೈತೆ. ನೀವು ಈ ಶೈಲಜಾ ಅವ್ರನ್ನ ಸದಾಕಾಲ ನೋಡ್ಕೊತಾ ಇದ್ದೀರಾ. ಹೇಗೆ ನೋಡ್ಕೊತೀರಾ ಅವ್ರು? ಹೇಗೆ ನೋಡ್ಕೊತೀರಮ್ಮ, ಬರ್ತೀರಿ, ನೋಡ್ತೀರಿ, ಹೊಟ್ಟೆಗೆ ಒಂಚೂರು ಗಂಜಿನೋ ಹಾಲೋ ಕೊಡ್ತೀರಿ. ಅವ್ರ ಹಸ್ಬೆಂಡ್ ನೋಡ್ಕೊತಾರೆ. ಯಾವಾಗಲೂ 24 ಗಂಟೆ ಆ ಮನುಷ್ಯ ಇರ್ತಾನಮ್ಮ ಅಲ್ಲಿ. ಅಷ್ಟೇ, ಇನ್ಯಾರು ನೋಡ್ಕೊತಾರೆ? ನಾವೇ ನೋಡ್ಕೊಬೇಕು. ಇನ್ನು ನಮ್ಮ ಮನೆಯಲ್ಲಿರೋ ಮಗುನ ಡಾಕ್ಟ್ರ್ ಅಂತೂ ಎತ್ತಿ ಬಿಸಾಕಿದ್ರು, ನಾವಾಗ ಬಿಸಾಕೋಕ್ಕಾಗಲ್ಲಲ್ರಮ್ಮ. ಅವರು ನಿರ್ದೋಷಿಗಳ ಥರ ತೊಗೊಂಡೋಗಿ ಹೊರಗಡೆ ಹಾಕಿದ್ರು. ಅದೇ ಮಗುನ ನಾವು ಹಾಕೋಕ್ಕಾಗಲ್ಲ. ಅಮ್ಮ, ಅವ್ರಿಗೆ ಏನಾದ್ರು ಹೀಗೆ ಮಲ್ಗೆ ಇರೋದ್ರಿಂದ ಎಷ್ಟೋ ಸಲ ಅವರಿಗೆ ವೈದ್ಯರ ನೆರವು ಬೇಕಾಗತ್ತೆ. ಹೀಗೆ ಮಲ್ಗಿರೋದ್ರಿಂದ ಉಸಿರಾಟ ತೊಂದರೆ ಸಹಿತ ಕಾಣಿಸ್ಕೊಂಡುತ್ತೆ. ಹಾಗಿದ್ದಾಗ ಏನು ಮಾಡ್ತೀರಾ? ಆಕ್ಸಿಜನ್ ತಂದು, ಸ್ವಂತ ತಾನೇ ತಂದು ಆಕ್ಸಿಜನ್ ಕೊಟ್ಟು ತಾನೇ ಇದು ಸೆಕ್ಷನ್ ಮಾಡ್ತಾರೆ, ತಾನೇ ಎಲ್ಲ ಮಾಡ್ತಾರಮ್ಮ ಮನುಷ್ಯ. ಹೌದು ಅಲ್ಲ, ಈ ರೀತಿ ಒಂದಿದ್ದಾಗ ಈಗ ನರ್ಸ್ಗಳಾಗ್ಲಿ, ಡಾಕ್ಟರ್ ಆಗಲಿ, ಕೆಲವರು ನೋಡ್ಕೊಳಲ್ಲ, ಅವ್ರನ್ನ ಕೆಲವು ಟ್ರೀಟ್ಮೆಂಟಿಗೆ ಕರ್ಕೊಂಡೋದ್ರೆ ಚಿಕಿತ್ಸೆ ಕೊಡಲ್ಲ ಅನ್ನೋ ಪ್ರಸಂಗಗಳು ಇದೆ. ಯಾರು ಹೇಳಿದ್ರಮ್ಮ, ಯಾವ ಹಾಸ್ಪಿಟ್ಲ್ಗೆ ಹೋದ್ರು ಯಾರೂ ಜಾಗ ಕೊಡಲಿಲ್ಲ. ಅವಳಿಗೆ ಒಂದ್ಸಾರಿ ಅವ್ರನ್ನೇ ಹೋಗಿ ಕೇಳ್ಕೊಂಡ್ರೆ ಹೊರಗಡೆ ಇದು ಕೊಟ್ಟು, ಎಲ್ಲಿ ಇದರಲ್ಲಿ MSR ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ಹೊರಗಡೆನೆ ಈ ಔಟ್ ಪೇಷೆಂಟ್ ನೋಡ್ತಾರಲ್ವ, ಅಲ್ಲೇ ನೋಡಿ ಪೈಪ್ ಚೇಂಜ್ ಮಾಡಿ ಕಳಿಸಿದ್ರು. ಇನ್ನೇನು ಬರುತ್ತೋ ನಮ್ಮ ತಲೆಗೆ ಅಂತ ಅವರು ತಗೊಳ್ಲಿಲ್ಲ. ನಿಜವಾಗ್ಲೂ ಹೆತ್ತ ಕರಳು ಕೈಗೆ ಬಂದ ಮಗಳು ಈ ರೀತಿ ಹೀಗೆ ಹಾಸಿಗೆ ಹಿಡಿದು ಕುತ್ಕೊಂಡ್ಬಿಟ್ರೆ, ಅದರಲ್ಲೂ ಶೈಲಜಾ ಶಿಕ್ಷಕಿಯಾಗಿದ್ದವರು, 10 ಜನ ಮಕ್ಕಳಿಗೆ ಪಾಠ ಹೇಳ್ತಿದ್ದಂಥವ್ರು,
ಇನ್ನೂ ಓದಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಂಥವಳು ಇಂಥ ಮಗಳು ಇವತ್ತು ಹಾಸಿಗೆ ಹಿಡಿದಿದ್ದಾರೆ ಅಂದರೆ ನಾವು ಯಾರನ್ನು ಕೇಳೋದು? ಯಾಕೆಂದರೆ ಈಗಾಗಲೇ ಮೆಡಿಕಲಿ ಪ್ರೂವ್ ಆಗಿರೋ ಪ್ರಕಾರ ಅವರೀಗ ಮೆದುಳಲ್ಲಿ ಅತೀವ ಒಂದು ಡ್ಯಾಮೇಜ್ ಆಗಿದೆ ಹಾಗೂ ಚೇತರಿಸ್ಕೊಳ್ಳಲು ಕಷ್ಟ ಅನ್ನೋ ಪರಿಸ್ಥಿತಿ ಇದೆ. ಆದರೂ ಸಹಿತ ಇವರು ತಮ್ಮ ಭರವಸೆಯನ್ನು ಬಿಟ್ಟಿಲ್ಲ. ಇವತ್ತು ಸಹಿತ ಹಾರೈಸ್ತಾ ಇದ್ದಾರೆ, ನಮ್ಮ ಮಗಳು ಮತ್ತೆ ಮೊದಲಿನಂತ ಆಗ್ತಾಳೆ ಅಂತ. ಅವರ ಆಸೆ ಪವಾಡದಂತೆ ನಡೆಯಲಿ, ಅವರ ಆಸೆ ಮತ್ತೆ ನನಸಾಗಲಿ ಅನ್ನೋದೇ ನಮ್ಮ ಹಾರೈಕೆ. ಬೆಂಗಳೂರಿಂದ ಕ್ಯಾಮ್ರಾಮನ್ ದೇವರಾಜ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಎಸ್, ನಿಮಗೆ ಇವಾಗ ಗೊತ್ತಾಗಿರ್ಬೋದು ನಾನು ಯಾಕೆ ಆವಾಗಲೇ ಅನಸ್ತೇಷ್ಯ ಅವಾಂತರದ ಬಗ್ಗೆ ಮಾತನಾಡ್ತಾ ಇದ್ದೆ ಅಂತ. ಶೈಲಜಾ ಅವರ ತಾಯಿ ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮ ಮನೆಯ ದೀಪಾನೇ ಆರು ಹೋಗಿದೆ ಅಂತ. ಕೇವಲ 33 ವರ್ಷ ವಯಸ್ಸಾಗಿತ್ತು ಅಷ್ಟೇ ಶೈಲಜಾ ಅವರಿಗೆ ಈ ರೀತಿ ಆದಾಗ. ಸುಮಾರು 5 ವರ್ಷ ಆಯಿತು. 2 ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ನಿಜಕ್ಕೂ ಕೂಡ ಒಂದು ರೀತಿ ವೆಜಿಟೇಟಿವ್ ಸ್ಟೇಟ್ ಅಂತ ಏನು ಕರಿತೀವಿ ಆ ರೀತಿಯ ಸ್ಥಿತಿಗೆ ಶೈಲಜಾ ಇದೀಗ ಒಳಗಾಗಿದ್ದಾರೆ. 5 ವರ್ಷದಿಂದ ಶೈಲಜಾ ಮೇಲಕ್ಕೆ ಎದ್ದೇ ಇಲ್ಲ. ಈ ರೀತಿ ಶೈಲಜಾ ಆಗೋದಕ್ಕೆ ಏನು ಕಾರಣ, ಅದ್ರ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ಹೇಳಲೇಬೇಕಾಗತ್ತೆ. ಇದಕ್ಕೆ ಕಾರಣ ಬೇರೆ ಯಾವುದೂ ಅಲ್ಲ, ವೈದ್ಯರು ಕೊಟ್ಟಂಥ ಓವರ್ ಡೋಸ್ ಆಫ್ ಅನೆಸ್ತೇಷ್ಯಾ. ವೃತ್ತಿಯಲ್ಲಿ ಶಿಕ್ಷಕಿ ಆಗಿದ್ದರು ಶೈಲಜಾ ಅವರು. ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಸ್ಲಿಪ್ ಡಿಸ್ಕ್ ಆಗಿತ್ತು ಅಂತ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅವರು ಮುಂದಾದರು. ಡಾಕ್ಟರ್ ಮಹೇಶ್ ಕುಕ್ರೇಜಾ ಅವರು ಇವರಿಗೆ ಅನಸ್ತೇಷಾವನ್ನು ಕೊಡ್ತಾರೆ. ಆದರೆ ಆಮ್ಲಜನಕ ಇಲ್ಲದ ಟೈಮಲ್ಲಿ ಅನಸ್ತೇಷಾವನ್ನು ಕೊಟ್ಟಿರ್ತಾರೆ ಡಾಕ್ಟರ್ ಮಹೇಶ್ ಕುಕ್ರೇಜಾ ಅವರು. 4 ವರ್ಷಗಳಿಂದ, ಸುಮಾರು 4-5 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲೇ ಇದ್ದಾರೆ. ಅಂದರೆ ಅಫ್ಕೋರ್ಸ್ ಕಣ್ಣು ಬಿಡ್ಬೋದು ಅಷ್ಟೇ, ಅಥವಾ ಆ ಕಡೆ ಈ ಕಡೆ ನೋಡ್ತಾರೆ ಅಷ್ಟೇ ಹೊರತು ಒಂದು ರೀತಿ ನಿಜಕ್ಕೂ ಕೂಡ ಕೋಮಾ ಸ್ಟೇಜ್ ಅಂತ ಖಂಡಿತವಾಗ್ಲೂ ಹೇಳಲೇಬೇಕಾಗುತ್ತೆ. ಅವಾಗಲೇ ಹೇಳ್ತಾ ಇದ್ದೆ, ವೆಜಿಟೇಟಿವ್ ಸ್ಟೇಟಲ್ಲೇ ಇದ್ದಾರೆ ಶೈಲಜಾ ಅವರು. ಶೈಲಜಾ ಪತಿ ಮುನಿರಾಜು ಅವರೇನಿದ್ದಾರೆ, ಅವರು ಸತತವಾಗಿ ಕಾನೂನು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 5 ವರ್ಷಗಳಿಂದ ಮಾಡ್ತಿದ್ರು ಕೂಡ ಅವರಿಗೆ ಅಂಥ ಗೆಲುವು, ಆ ಹೋರಾಟದಲ್ಲಿ ಅಂಥ ಯಶಸ್ಸಿಯನ್ನು ಖಂಡಿತವಾಗ್ಲೂ ಈಗಲೂ ಕೂಡ ಸಿಕ್ಕಿಲ್ಲ. ಆದರೆ ಒಂದೇ ಒಂದು ಸ್ವಲ್ಪ ಸಮಾಧಾನ ಕೊಡುವಂಥ ಅಂಶ ಏನು ಅಂತಂದರೆ, ಡಾಕ್ಟರ್ ಮಹೇಶ್ ಕುಕ್ರೇಜಾ ಅವರ ನಿರ್ಲಕ್ಷ್ಯ ಸಾಬೀತಾಗಿದೆ. ನಿರ್ಲಕ್ಷ್ಯ ಸಾಬೀತಾಗಿದ್ದರಿಂದ ಅವರಿಗೆ ಕೇವಲ ಒಂದೇ ಒಂದು ವರ್ಷ ಪ್ರಾಕ್ಟೀಸ್ ಮಾಡದಂತೆ ಶಿಕ್ಷೆಯನ್ನು ಹಾಕಲಾಗಿದೆ. 5 ವರ್ಷಗಳಿಂದ ಶೈಲಜಾ ಅವರಿಗೆ ಮೇಲಕ್ಕೆ ಏಳೋಕ್ಕೇನೆ ಸಾಧ್ಯವಾಗ್ತಾ ಇಲ್ಲ. ಅವರ ಜೀವನನೇ ಆಲ್ಮೋಸ್ಟ್ ಹಾಳಾಗಿದೆ, ನಲಗಿ ಹೋಗಿದೆ. ಆದರೆ ಮಹೇಶ್ ಕುಕ್ರೇಜಾ ಅವರಿಗೆ ಸಿಕ್ಕಿರುವಂಥ ಶಿಕ್ಷೆ ಏನು ಗೊತ್ತಾ? ಕೇವಲ ಒಂದೇ ಒಂದು ವರ್ಷ ಅಮಾನತು ಶಿಕ್ಷೆ. 1 ವರ್ಷ ಆದ ನಂತರದಲ್ಲಿ ಮಹೇಶ್ ಕುಕ್ರೇಜಾ ಅವರು ಆ್ಯಸ್ ಯೂಶುವಲ್ ಎಲ್ಲ ಡಾಕ್ಟರ್ಗಳಂತೆ ಅವರು ತಮ್ಮ ಪ್ರಾಕ್ಟೀಸನ್ನು ಮುಂದುವರಿಸ್ಬೋದು. ಇಷ್ಟೇ ಸಾಕ ಒಬ್ಬ ಜೀವನವನ್ನು ನರಕ ಮಾಡಿದಂಥವ್ರಿಗೆ, ನಿರ್ಲಕ್ಷ್ಯದ ಮೂಲಕ ಶೈಲಜಾ ಲೈಫನ್ನು ಹಾಳು ಮಾಡಿದಂಥವ್ರಿಗೆ ಒಂದೇ ಒಂದು ವರ್ಷ ಅಮಾನತು ಯಾವ ಮೂಲೆಗೆ? ಈ ಪ್ರಶ್ನೆ ಖಂಡಿತವಾಗ್ಲೂ ಕೇಳ್ಕೊಳ್ಬೇಕಾಗತ್ತೆ. ಅವಾಗಲೇ ನಾನು ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ, 33 ವರ್ಷ ವಯಸ್ಸಾಗಿತ್ತು ಶೈಲಜಾ ಅವರಿಗೆ ಈ ರೀತಿ ಅವರಿಗೆ ತೊಂದರೆ ಆದಾಗ ಅಂತ. ಆದರೆ ಕೇವಲ 3 ವರ್ಷದ ಒಬ್ಬ ಪುಟ್ಟ ಬಾಲಕ, ಹಸುಗೂಸು ಆತ, ಅದೆಷ್ಟು ಕನಸುಗಳನ್ನು ಕಂಡಿದ್ನೋ ಏನೋ ಗೊತ್ತಿಲ್ಲ. ಅಪ್ಪ ಅಮ್ಮ ಅವನ ಮೇಲೆ ಅದೆಷ್ಟು ಭರವಸೆಗಳನ್ನು, ಅದೆಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು ಖಂಡಿತವಾಗ್ಲೂ ಗೊತ್ತಿಲ್ಲ. 3 ವರ್ಷದ ಶಿರೀಶ್ ಅನ್ನೋ ಬಾಲಕ ಕೂಡ ಸಾವನ್ನಪ್ತಾನೆ ಈ ಫೆಬ್ರವರಿಯಂದು. ಏನಾಗಿತ್ತು ಆತನಿಗೆ? ಜಸ್ಟ್ ಹಲ್ಲೋ ಕಾಣಿಸ್ಕೊಂಡಿತ್ತು ಅಷ್ಟೇ. ಆತನಿಗೆ ಹಲ್ಲೋ ಕಾಣಿಸ್ಕೊಂಡಿತ್ತು ಅಂತ ಡಾಕ್ಟರ್ ಬಳಿ ಹೋಗ್ತಾರೆ. ಲೋಕೇಶ್ ಶಿರೀಶ್ ಅವರ ತಂದೆ ಜೊತೆಗೆ ಅವರ ತಾಯಿ ಆ ಪುಟ್ಟ ಬಾಲಕನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕರೆದುಕೊಂಡು ಹೋದ ನಂತರದಲ್ಲಿ ಡಾಕ್ಟರ್ ರಾಘವೇಂದ್ರ ಆ ಹಲ್ಲೋಗೆ ನಾನು ಅನಸ್ತೇಷ್ಯಾ ಕೊಡ್ತೀನಿ ಅಂತ ಅನಸ್ತೇಷ್ಯಾವನ್ನು ಕೊಡ್ತಾರೆ. ಆದರೆ ಅನಸ್ತೇಷ್ಯಾ ಓವರ್ ಡೋಸ್ ಆಗುತ್ತೆ. ಆ ವೈದ್ಯರ ನಿರ್ಲಕ್ಷ್ಯ ಖಂಡಿತವಾಗ್ಲೂ ಕೂಡ ಸಾಬೀತು ಕೂಡ ಆಗಿದೆ. ಇವತ್ತು ಆ ತೀರ್ಪು ಕೂಡ ಪ್ರಕಟವಾಗಿದೆ. ಡಾಕ್ಟರ್ ರಾಘವೇಂದ್ರ ಅವರಿಗೆ ಸಿಕ್ಕಿರುವಂಥ ಶಿಕ್ಷೆ ಏನು? ಆಫ್ಟರ್ ಆಲ್ ಒಂದೇ ಒಂದು ವರ್ಷದ ಅಮಾನತು ಶಿಕ್ಷೆ ಮಾತ್ರ. 3 ವರ್ಷದ ಪುಟ್ಟ ಬಾಲಕನ ಜೀವವನ್ನು ಅವರ ನಿರ್ಲಕ್ಷ್ಯದ ಮೂಲಕ ಬಲಿ ಪಡ್ಕೊಂಡಿದ್ದಂಥ ಡಾಕ್ಟರ್ ರಾಘವೇಂದ್ರ ಅವರಿಗೆ 1 ವರ್ಷ ಅಮಾನತು ಸಾಕ? ಇದಾದಮೇಲೆ ಆಸ್ಪತ್ರೆಗಳ ಲಯಬಿಲಿಟಿ ಏನು ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನು ಕಾಡೋಕ್ಕೆ ಶುರುವಾಗುತ್ತೆ. ಏನು 1 ವರ್ಷ ಶಿಕ್ಷೆ ಆಗಿಬಿಟ್ರೆ ಅಥವಾ 1 ವರ್ಷ ಪ್ರಾಕ್ಟೀಸ್ ಮಾಡದೇ ಇದ್ದರೆ ಏನು ಕಳ್ಕೊಳ್ಳೋದಿಲ್ಲ ಡಾಕ್ಟ್ರುಗಳು. ಏನು 1 ವರ್ಷ ತಾನೇ ಹಾಲಿಡೇ ಮೂಡು ಅಂತ ಸುಮ್ಮನೆ ಇರ್ತಾರೆ. ಬಟ್ ಆಮೇಲೆ ಮತ್ತೆ ಅವರು ಆರಾಮಾಗಿ ಬರ್ತಾರೆ, ಆಸ್ಪತ್ರೆಗಳಿಗೆ ಸೇರಿಕೊಳ್ತಾರೆ, ಮತ್ತೆ ವೈದ್ಯ ವೃತ್ತಿಯನ್ನು ಶುರು ಮಾಡ್ತಾರೆ. ಇಷ್ಟೇ ಸಾಕ? ನಿಜಕ್ಕೂ ಇದು ಅವರ ಮನಸ್ಸನ್ನು ತಟ್ಟುತ್ತಾ, ಅವರಿಗೆ ಬುದ್ಧಿ ಕಲಿಸುತ್ತಾ? ಅದು ನಮ್ಮನ್ನು ಕಾಡುವಂಥ ಪ್ರಶ್ನೆ. ಓಕೆ, ಇವೆರಡು ಪ್ರಕರಣ ಆದ ನಂತರದಲ್ಲಿ ನಮ್ಮ ಕಣ್ಮುಂದೆ ಇದೀಗ ಒಂದು ಮಾದರಿಯಾಗುವಂಥ ತೀರ್ಪು ಇದೆ. ಆ ಮಾದರಿಯಾಗುವಂಥ ತೀರ್ಪು ಯಾವುದು? ಬನ್ನಿ ಅದನ್ನು ಗಮನಿಸ್ತಾ ಹೋಗೋಣ. ಕೋಲ್ಕತ್ತಾದ ಅನುರಾಧ ಸಾವು ಪ್ರಕರಣ ಅದು. ಅಮೆರಿಕದಲ್ಲಿ ಸೈಕಾಲಜಿಸ್ಟ್ ಆಗಿದ್ದರು ಡಾಕ್ಟರ್ ಅನುರಾಧ ಅವರು. 15 ವರ್ಷದ ಹಿಂದೆ ಚರ್ಮದ ಅಲರ್ಜಿಗೆ ಅಂತ ಅವರು ಒಂದು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಾಗ್ತಾರೆ. ಯಾವ ಆಸ್ಪತ್ರೆ? ಕೋಲ್ಕತ್ತಾದ MRI ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ.
ಓವರ್ಡೋಸ್ ಅನಸ್ತೇಷಿಯಾದಿಂದಾಗಿ, ಓವರ್ಡೋಸ್ ಇಂಜೆಕ್ಷನ್ನಿಂದಾಗಿ ಅನುರಾಧ ಸಾವನ್ನಪ್ತಾರೆ. ತಪ್ಪಿತಸ್ಥ ವೈದ್ಯರು ಮತ್ತು ಆಸ್ಪತ್ರೆಗೆ ಒಟ್ಟು 6 ಕೋಟಿ ರೂಪಾಯಿಗಳ ದಂಡವನ್ನು ಹಾಕಲಾಗತ್ತೆ. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಅಥವಾ ಜಸ್ಟ್ 1 ವರ್ಷದ ಅಮಾನತು ಶಿಕ್ಷೆ ಅಲ್ಲ. ಅದು ಆಸ್ಪತ್ರೆಗೆ ಒಟ್ಟು 6 ಕೋಟಿಗಳ ದಂಡವನ್ನು ಹಾಕಲಾಗತ್ತೆ. ಸರ್ಜನ್ ಹಾಗೂ 2 ಡಾಕ್ಟರ್ಗಳಿಗೂ ಕೂಡ ದಂಡವನ್ನು ಹಾಕಲಾಗತ್ತೆ. ದೇಶದ ಇತಿಹಾಸದಲ್ಲಿ ವೈದ್ಯರ ಮತ್ತು ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಕಟ್ಟಿದಂಥ ಅತಿ ದೊಡ್ಡ ಮೊತ್ತದ ದಂಡ ಕೂಡ ಹೌದು ಇದು. ಇನ್ನು ಸುಪ್ರೀಂ ಕೋರ್ಟ್ ವೈದ್ಯರಿಗೆ ಏನು ಹೇಳುತ್ತೆ, ಏನು ಕಿವಿಮಾತುಗಳನ್ನು ಹೇಳುತ್ತೆ, ನೀವೇ ನೋಡಿ. ದಂಡ ಹಾಕುವುದರಿಂದ, ಹೆಚ್ಚು ದಂಡ ಹಾಕುವುದರಿಂದ ಪರಿಸ್ಥಿತಿ ಬದಲಾಗದು. ವೈದ್ಯರು ರೋಗಿಗಳನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕು. ಹಣ, ಲಾಭದ ಮೋಹ ಬಿಟ್ಟು ರೋಗಿಗಳ ಸೇವೆ ವೈದ್ಯರ ಆದ್ಯತೆಯಾಗಬೇಕು. ಸುಪ್ರೀಂ ಕೋರ್ಟ್ನ ಈ ಮಾತುಗಳು ಖಂಡಿತವಾಗ್ಲೂ ಕೂಡ ವೈದ್ಯರಿಗೆ ಮಾದರಿ ಆಗಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ಅದರ ಜೊತೆಗೆ ಇವತ್ತು ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೇನೆ. ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಆಯಾಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅನ್ನೋದು ಬಹುಮುಖ್ಯವಾಗಿರುವಂಥ ವಿಚಾರ ಆಗಿರುತ್ತೆ. ಈ 1 ವರ್ಷದ ಅಮಾನತು ಶಿಕ್ಷೆ ಯಾವ ಮೂಲೆಗೆ ಅದು ಕಾಡ್ತಿರುವಂಥ ಒಂದು ಯಕ್ಷ ಪ್ರಶ್ನೆ. ಅದರ ಜೊತೆಗೆ ಏನು ಮಾಡಬೇಕು, ವೈದ್ಯರು ನಿರ್ಲಕ್ಷ್ಯವನ್ನು ಮುಂದೆ ವಹಿಸಿದಂತೆ ಏನು ಮಾಡಬೇಕು, ಅವರ ಕುಟುಂಬಕ್ಕೆ ಪರಿಹಾರ ಸಿಗುವತ್ತ ಯಾವ ರೀತಿ ಹೆಜ್ಜೆಗಳನ್ನು ಇಡಬೇಕು. ಅವರ ಕುಟುಂಬದವರು ಕೂಡ ನನ್ನ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ, ಅವರು ಕೂಡ ಪಾಲ್ಗೊಳ್ತಾರೆ. ಎಲ್ಲವೂ ಆಗುತ್ತೆ ಒಂದು ಪುಟ್ಟ ಬ್ರೇಕ್ ಆದಮೇಲೆ.